ನೀವೀಗ ನೋಡ್ತಾ ಇರೋವಂಥ ದೇವಸ್ಥಾನ ಲಕ್ಷ್ಮೀನಾರಾಯಣ ದೇವಸ್ಥಾನ, ಹೊಸ ಹೊಳಲು ಅಂತ ನಾಗಮಂಗಲದ ಹತ್ತಿರ ಬರುತ್ತೆ. ಮಂಡ್ಯದಿಂದ ಬಲ್ಲಕ್ಕೆ ತಿರುಗಿ ಒಂದು ಸುಮಾರು 40 ಕಿಲೋಮೀಟರಷ್ಟು ದಾಟಿದರೆ ಸಾಕು ಈ ಜಾಗ ಸೇರಬಹುದು. ಹೊಯ್ಸಳರ ಕಾಲಕ್ಕೆ ಸೇರಿರುವ ಈ ದೇವಸ್ಥಾನ ಅದ್ಭುತ ಕಲಾಕೃತಿಗೆ ಮತ್ತು ಆರ್ಕಿಟೆಕ್ಚರ್ಗೆ ವಿಟ್ನೆಸ್ ಆಗುತ್ತೆ. ಸೊ ನೋಡ್ಬೋದು. ಸೊ ಬೇಲೂರು ಹಳೇಬೀಡು ಅಲ್ಲಿ ನೋಡಿದಂಥ ಒಂದು ಕಲಾಕೃತಿ ಆರ್ಕಿಟೆಕ್ಚರ್ ಸ್ಟೈಲ್ ಇಲ್ಲಿ ಸಿಗುತ್ತೆ. ಯಾಕಂದರೆ ಸೇಮ್ ಟು ಸೇಮ್ ನಮ್ಮ ಹೊಯ್ಸಳರು ಕಟ್ಟಿರುವಂಥದ್ದು. ಸೊ ಈ ಜಾಗನ ನೋಡ್ಬೋದು. ಮೋಸ್ಟ್ ಆಫ್ ದ ಹೊಯ್ಸಳರ ದೇವಸ್ಥಾನದಲ್ಲಿ ಕಟ್ಟಿರುವಂಥದ್ದು. ಸೊ ಇಲ್ಲಿ ಮೈನ್ಯೂಟ್ ಆದ ಇಂಟ್ರಿಕೇಟ್ ಕಾರ್ವಿಂಗ್ಸ್ನ ನೀವು ನೋಡ್ಬೋದು. ಗೋಪುರದ ಥರ ಇರುವ ಈ ಲೋಟಸ್ ಥರ ಆಕಾರದ ಒಳಗಡೆ ಎಷ್ಟು ಇಂಟ್ರಿಕೇಟ್ ಆಗಿದೆ ಅಂತ. ಮಧ್ಯಭಾಗದಲ್ಲಿ ಇರುವ ಮಿಡ್ಲ್ ಆಫ್ ದ ಲೋಟಸ್ ಒಂದು ಪೆಟಲ್ ಅಂತಾರಲ್ಲ, ಸೊ ಅದರ ಮಧ್ಯದಲ್ಲಿರುವಂಥ ಈ ಭಾಗದಲ್ಲಿ ಕೂಡ ಯಾವ ಥರ ಬ್ಯೂಟಿಫುಲ್ಲಾಗಿ ಮೈನ್ಯೂಟ್ ಆರ್ಕಿಟೆಕ್ಚರ್ನ ಮಾಡಿದ್ದಾರೆ. ಮತ್ತು ಸರ್ಕಲ್ನ ನೋಡ್ಬೋದು ಎಷ್ಟು ಸಿಮೆಟ್ರಿಕ್ ಆಗಿ ಪರ್ಫೆಕ್ಟ್ ಆಗಿದೆ ಅಂತ. ಈ ಪಿಲ್ಲರ್ನ ಕೂಡ ಇದು ತ್ರಿಕುಟಾಚಲ ದೇವಸ್ಥಾನವಾಗಿದ್ದು 3 ದೇವರುಗಳಿಂದ ಒಳಲ್ಪಟ್ಟಿದೆ. ಸೊ ಮೂಲ ದೇವರಾದ ಚೆನ್ನಕೇಶವ ಅಂದರೆ ಲಕ್ಷ್ಮೀನಾರಾಯಣ, ಕೃಷ್ಣ ಮತ್ತು ನರಸಿಂಹಸ್ವಾಮಿ ಶ್ರೀ ಲಕ್ಷ್ಮೀ ಸಮೇತರಾಗಿ ಈ ದೇವಸ್ಥಾನದಲ್ಲಿ ಸಿಗುತ್ತಾರೆ. ಪಿಲ್ಲರ್ಗಳನ್ನ ನೋಡ್ಬೋದು. ನಿಮಗೆ ಬೇಲೂರು ಹಳೇಬೀಡಿನಲ್ಲಿರುವ ಪಿಲ್ಲರ್ಸ್ನ ಒಂದು ಸ್ತಂಭಗಳನ್ನ ನೋಡ್ದಂಗೆ ಒಂದು ಭಾಸವಾಗುತ್ತೆ. ಎಷ್ಟು ಮೈನ್ಯೂಟ್ ಆಗಿರೋ ಇಂಟ್ರಿಕೇಟ್ ಆರ್ಕಿಟೆಕ್ಚರ್ನ ಇದೆ, ಕಾವಿಂಗ್ಸ್ ಮಾಡಿದ್ದಾರೆ ಅಂತ. ಸೀಲಿಂಗ್ಸಲ್ಲಿ ಈ ಲೋಟಸ್ ಆಕಾರದ ಆರ್ಕಿಟೆಕ್ಚರು ಎವ್ರಿ ಒಂದು ಸ್ಟೆಪ್ಗೂ ಸಿಗುತ್ತೆ. ಸೊ ಮಲ್ಟಿಪಲ್ ಡಿಫ್ರೆಂಟ್ ಟೈಪ್ ಆದ ಆರ್ಕಿಟೆಕ್ಚರಿಂದ ಕೂಡಿರೋ ಈ ದೇವಸ್ಥಾನ ನೋಡ್ಬೋದು. ಸೊ ಈ ಕಂಬಗಳ ಮೇಲೆ ಕೂಡ ರಂಗೋಲಿಯ ಥರ ಮಲ್ಟಿಪಲ್ ಆರ್ಕಿಟೆಕ್ಚರ್ನ ನೀವು ಸಿಗುತ್ತದೆ. ಮೈನ್ಯೂಟ್ ಆರ್ಕಿಟೆಕ್ಚರು ಮತ್ತು ಇಂಟ್ರಿಕೇಟ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಒಂದೊಂದು ಕಂಬಗಳ ಮೇಲೆ ಕೂಡ 1 ಇಂಚಿಗೂ ಕೂಡ ನೋಡ್ಬೋದು ಮೈನ್ಯೂಟ್ ಆದ ಆರ್ಕಿಟೆಕ್ಚರು. ಸೀಲಿಂಗ್ನಲ್ಲಿ ಇಲ್ಲಿ ನೋಡ್ಬೋದು. ಸೊ ಫಸ್ಟ್ ತೋರಿಸಿದ ರೀತಿ ಇಲ್ಲ, ಇದು ಬೇರೆ ರೀತಿ ಇದೆ ನೋಡ್ಬೋದು. ಮಧ್ಯದಲ್ಲಿ ಇಲ್ಲಿ ಆರ್ಕಿಟೆಕ್ಚರು ಇಂಟ್ರಿಕಸಿನ ನೋಡ್ಬೋದು. ಒಂದು ಬೋಲ್ಡ್ಸ್ ಥರ ಪ್ರೊಜೆಕ್ಟ್ ಆಗಿದೆ ಸೀಲಿಂಗಿಂದ. ಸೊ ಇದು ಸೀಲಿಂಗಲ್ಲಿ ಮಾಡಬೇಕಂದ್ರೆ ಎಷ್ಟು ಇಂಟ್ರಿಕೇಟ್ ಆಗಿರಬಹುದು ಅಂತ ನೀವು ಲೆಕ್ಕ ಹಾಕೊಬೋದು. ಸೊ ಇದು ಒಂದು ಲೇಯರ್ ಬೈ ಲೇಯರ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಕೂಡ ಒಂದು ಕೂಳ್ಸಿರೋ ಪಿಲ್ಲರ್ಗೆ ಅದರಲ್ಲಿ ಕೂಡ ಆರ್ಕಿಟೆಕ್ಚರ್ ಇದೆ. ಇದು ಸೆಕೆಂಡ್ ಪೋರ್ಷನು. ಈ ಪೋರ್ಷನಲ್ಲಿ ಕೂಡ ನೋಡ್ಬೋದು. ಸೊ ಡಿಫ್ರೆಂಟ್ ಆರ್ಕಿಟೆಕ್ಚರ್ ಇದೆ. ಸೊ ಒಂದು ಲೇಯರ್ ಆಫ್ ದ ಬೋಲ್ಡ್ಸು, ಅದರ ಇನ್ನೊಂದು ಲೇಯರು ಮಧ್ಯದಲ್ಲಿ ರಿಬ್ ಕೇಜ್ ಥರ ಇರೋವಂಥ ಆರ್ಕಿಟೆಕ್ಚರು. ಈ ಪಿಲ್ಲರ್ನ ನೋಡ್ಬೋದು. ಫಸ್ಟ್ 2 ಇರೋವಂಥ ಪಿಲ್ಲರ್ಸ್ ಥರ ಇಲ್ಲ, ಇದೇ ಬೇರೆ ಥರ ಇದೆ. ಸೊ ಇದು ಸರ್ಕ್ಯುಲರ್ ಥರ ಇಲ್ಲ, ಬಟ್ ಆರ್ಕಿಟೆಕ್ಚರ್ ಕಂಪ್ಲೀಟಾಗಿ ಫುಲ್ಲಾಗಿ ಕವರ್ ಮಾಡಿದ್ದಾರೆ. ಈ ಮಧ್ಯಭಾಗದಲ್ಲಿ ನೋಡ್ಬೋದು ಮೂಲ ವಿಗ್ರಹವಾದ ಶ್ರೀ ಲಕ್ಷ್ಮೀ ನರಸಿಂಹ. ಒಂದು 3 to 4 ಇಂಚ್ ಇದೆ ಅಷ್ಟೇ ನೋಡ್ಬೋದು. ನೀವು ಇಮ್ಯಾಜಿನ್ ಮಾಡ್ಬೋದು ಎಷ್ಟು ಇಂಟ್ರಿಕೇಟ್ ಆಗಿದೆ. 4 ಇಂಚ್ to 5 ಇಂಚ್ ಒಳಗಡೆ ಇರುವಂಥ ಒಂದು ಆರ್ಕಿಟೆಕ್ಚರು ಯಾವ ರೀತಿ ಇರ್ಬೋದು. ಸೊ ವಿಷ್ಣು ಆದ್ದರಿಂದ ಈ ಕಡೆ ಜಯ ವಿಜಯ ಇರುವ ಒಂದು ಆರ್ಕಿಟೆಕ್ಚರ್ ಕೂಡ ನೋಡ್ಬೋದು. ಆ ಜಯ ವಿಜಯನ ಕೂಡ ಯಾವ ಡೀಟೇಲಿಂಗ್ ಆಗಿ ಕೆತ್ತಿದ್ದಾರೆ ನೋಡ್ಬೋದು. ಆ ಹೊಯ್ಸಳ ಆರ್ಕಿಟೆಕ್ಚರ್ ಅಂದ್ರೆ ಎಷ್ಟು ಮೈನ್ಯೂಟು ಇಂಟ್ರಿಕಸಿ ಟು ದ ಕೋರ್ ಅಂತಾರಲ್ಲ. ಸೊ ತುಂಬ ಡೀಪಾಗಿ ಒಂದು ಕಾವಿಂಗ್ಸ್ನ ಮಾಡಿರ್ತಾರೆ. ಇದು 2ನೇ ಆರ್ಕಿಟೆಕ್ಚರ್ ನೋಡ್ಬೋದು. ಸೊ ಫಸ್ಟು 3 to 4 ಆರ್ಕಿಟೆಕ್ಚರ್ ನೋಡಿದ್ರಲ್ವ ಸೀಲಿಂಗಲ್ಲಿ. ಸೊ ಇದು 3ನೇ ಥರದ್ದು. ಸೊ ಇದು ಇನ್ನೂ ಡಿಫ್ರೆಂಟ್ ಆಗಿದೆ. ಸೊ ಮೆಟಲ್ ಪ್ಲೇಟ್ಸು ಇಂಟರ್ಲಾಕ್ ಆಗಿರೋವಂಥದ್ದು. ಇದು ಗೋಪುರ ಥರ ಇದೆ ನೋಡಿ. ದೇವಸ್ಥಾನದ ಒಂದು ಎಡಭಾಗದಲ್ಲಿ ಅಂದರೆ ದೇವರದ ಮೂಲ ದೇವರಿದೆಯಲ್ಲ, ಅದರ ಎಡಭಾಗದಲ್ಲಿರುವ ಚಾಮುಂಡಿ ತಾಯಿನ ನೋಡ್ಬೋದು. ಎಮ್ಮೆ ಅಂದರೆ ಕೋಣ ಮಹಿಷನ ಮೇಲೆ ಒಂದು ಕಾಲಿಟ್ಟು ನಿಂತ್ಕೊಂಡಿರೋದು, ತ್ರಿಶೂಲನ ಹಿಡ್ಕೊಂಡು. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ. ಅದರ ಮುಂದೆ ಇರುವ ಈ ಕಂಬನ ನೋಡ್ಬೋದು. ಸೊ ಮುಂದೆ ಇರುವ 4 ಕಂಬಗಳು ಸೇಮ್ ಟು ಸೇಮ್ ಆಗಿದೆ. ಅದರ ಮೇಲಿರುವ ಕೂಡ ಒಂದು ಆರ್ಕಿಟೆಕ್ಚರು ಬ್ಯೂಟಿಫುಲ್ ಆಗಿದೆ. ಆದರೆ ಸೀಲಿಂಗಲ್ಲಿರೋ ಆರ್ಕಿಟೆಕ್ಚರ್ ಡಿಫ್ರೆಂಟ್ ಆಗಿದೆ. ಇಲ್ಲಿ ನೋಡ್ಬೋದು ಆನೆ ಮೇಲೆ ಸಿಂಹ ಕುಳಿತಿರುವಂಥದ್ದು. ಸೊ ಎಲ್ಲ ಪಿಲ್ಲರ್ಸ್ ಮೇಲೆ ಹಿಂಗೆ ಬ್ಯೂಟಿಫುಲ್ಲಾಗಿ ಕಾವ್ ಮಾಡಿದ್ದಾರೆ. ಇದು ಸೆಂಟ್ರಲಲ್ಲಿರುವ ಒಂದು ಆರ್ಕಿಟೆಕ್ಚರು ಸೀಲಿಂಗಲ್ಲಿರೋದು. ಸೊ ಇದರಲ್ಲಿ ಮಲ್ಟಿಪಲ್ ಸರ್ಕಲ್ಸು ಒಂದು ಕಾವಿಂಗ್ಸ್ ಪ್ರಾಜೆಕ್ಟ್ ಆಗಿದೆ ಸೀಲಿಂಗಿಂದ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಒಂದೊಂದು ಇಂಚಿಗೂ ಮತ್ತು ಒಂದೊಂದು ಪಿಲ್ಲರ್ಗೂ ಡಿಫ್ರೆಂಟ್ ಟೈಪ್ ಆದ ಆರ್ಕಿಟೆಕ್ಚರ್ ನೋಡ್ಬೋದು, ಲೇಯರ್ ವೈಸು. ಸೊ ಇಲ್ಲಿ ನೋಡ್ಬೋದು ಆನೆ ಮೇಲೆ ಸಿಂಹ ತನ್ನ ಕಾಲನ್ನು ಇರಿಸಿ ಏನೋ ಒಂದು ಶಕ್ತಿನ ದರ್ಪವನ್ನು ತುಳಿತಾ ಇರುವಂಥ ಪ್ರಾಜೆಕ್ಟ್ ಮಾಡಿದ್ದಾರೆ. ಇಲ್ಲಿ ಕೂಡ ನೋಡ್ಬೋದು ಒಂದು ಬೋಲ್ಟ್ ಥರ ಇದಾಗಿರೋದು. 4 ಸೈಡ್ಸಲ್ಲೂ ಕೂಡ ಈ ಥರ ಲಯನ್ ರೈಡಿಂಗ್ ಒಂದು ಎಲಿಫೆಂಟ್ ಆ ಥರ ಇದು ಮಾಡಿದ್ದಾರೆ. ಸೀಲಿಂಗಲ್ಲಿ ನೋಡಿದ್ರಲ್ವ ಆವಾಗಲೇ 3 to 4 ಟೈಪ್ಸ್ ನೋಡಿದ್ರೆ ಇದು ಒಂದು 5th ಟೈಪು. ಯಾವ ಥರ ಇದೆ ಅಂತ ನೋಡ್ಬೋದು. ಸೊ ಲೇಯರ್ ಬೈ ಲೇಯರ್ ಕಾವ್ ಮಾಡಿದ್ದಾರೆ. ಇನ್ನು ಸೀಲಿಂಗ್ ಅಂದ್ರೇ ಒಂದು ಆಶ್ಚರ್ಯ ಅಲ್ವಾ. ಸೊ
ಸೊ ನೋಡ್ಬೋದು ಈ ಕಡೆ ಕೂಡ ಇಲ್ಲಿ ಜಯ ವಿಜಯ ಇದ್ದಾರೆ ನೋಡ್ಬೋದು. ಆವಾಗಲೇ ಫ್ರಂಟಿಂದ ನೋಡಿದ್ರೆ ಸೈಡಿಂದ ನೋಡಿದ್ರೆ ಸೊ ಇಲ್ಲಿ ಫ್ರಂಟ್ ಆ್ಯಂಗಲಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಆವಾಗಲೇ ನೋಡಿಸಿದ್ದು ಲಕ್ಷ್ಮೀ ನರಸಿಂಹ, ಇಲ್ಲಿ ನೋಡ್ತಾ ಇರೋದು ನೀವು ಚೆನ್ನಕೇಶವ ಅಂದರೆ ಲಕ್ಷ್ಮೀನಾರಾಯಣ ಮೂಲ ವಿಗ್ರಹ. ಸೊ ದೇವರ ಬಲಭಾಗದಲ್ಲಿ ಇಲ್ಲಿ ಗಣಪನ ಒಂದು ಗೋಪುರ ಥರ ಮಾಡಿ ಆರ್ಕಿಟೆಕ್ಚರ್ ಕಾರ್ವಿಂಗು ಕಲ್ಲಲ್ಲಿ ಗೋಪುರನ ಕೆತ್ತಿದ್ದಾರೆ. ಕೆಳಗಡೆ ಹೊಯ್ಸಳ ಆರ್ಕಿಟೆಕ್ಚರಲ್ಲಿರುವ ಒಂದು ಗಣೇಶ. ಸೊ ಗಣೇಶನ ಮುಂದೆ ಇರುವ ಸೀಲಿಂಗ್ ನೋಡ್ಬೋದು, ಇದೊಂದು 6th ಟೈಪು, ಯಾವ ಬ್ಯೂಟಿಫುಲ್ ಆಗಿದೆ ನೋಡ್ಬೋದು. ಇದೊಂಥರ ಎಲಿಪ್ಟಿಕಲ್ ಲೈಕ್ ಡಿಫ್ರೆಂಟ್ ಟೈಪ್ ಆಫ್ ಆರ್ಕಿಟೆಕ್ಚರ್ ಅನ್ಬೋದು. ಸೊ ಡಿಫ್ರೆಂಟ್ ಲೋಟಸ್ ಥರ ಆರ್ಕಿಟೆಕ್ಚರ್ ಬರುತ್ತೆ, ಆದರೆ ಡಿಫ್ರೆಂಟ್ ಸ್ಟೈಲಲ್ಲಿದೆ. ಅಂದರೆ ಲೇಯರ್ ವೈಸ್ ಲೇಯರ್, ಹ್ಯಾಟ್ಸ್ ಆಫ್ ಟು ದ ಆರ್ಕಿಟೆಕ್ಚರ್ಸ್ ಅಂತಾರಲ್ಲ ಅವ್ರಿಗೆ ಹ್ಯಾಟ್ಸ್ ಆಫು. ಈ ಲೆವೆಲಲ್ಲಿ ಇಂಟ್ರಿಕೆಸಿ, ಈ ಲೆವೆಲಲ್ಲಿ ಈಗಿನ ಕಾಲದಲ್ಲಿ ನಮಗೆ ಜಿಯೋಮೆಟ್ರಿಕ್ ಸೆಕ್ಷನ್ನು, ಆಟೋ ಕ್ಯಾಡು ಮತ್ತು ಮಲ್ಟಿಪಲ್ ಡಿಸೈನ್ ಎಕ್ವಿಪ್ಮೆಂಟ್ಸು ಮತ್ತು ಸಾಫ್ಟ್ವೇರ್ಸಲ್ಲೂ ಮಾಡೋಕ್ಕಾಗಲ್ಲ. ಇಲ್ಲಿ ಕೃಷ್ಣನ ನೋಡ್ಬೋದು, ಮೂಲ ವಿಗ್ರಹ ಕೃಷ್ಣ ಏನಿರುತ್ತೋ ಅದನ್ನು ಇಲ್ಲಿ ಒಂದು 3 to 4 ಇಂಚಲ್ಲಿ ಕೆತ್ತಿರ್ತಾರೆ. ಕೆಳಗಡೆ ನೋಡ್ಬೋದು ನೀವು, ಆ ಮೂಲ ವಿಗ್ರಹ ಕೃಷ್ಣನ ತೋರಿಸ್ಬಾರ್ದು ಅಂದರು, ಸೊ ಅದಕ್ಕೋಸ್ಕರ ನೋಡ್ಸೋಕ್ಕಾಗ್ತಾಯಿಲ್ಲ. ಆದರೆ ಆ ಮೂಲ ವಿಗ್ರಹದ ಪ್ರತಿರೂಪನೇ ಅಲ್ಲಿ ಮೇಲ್ಗಡೆ ಇರುವಂಥ ಕೃಷ್ಣ, ಇಲ್ಲಿ ಜಯ ವಿಜಯ. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಕೃಷ್ಣ ಲೈಟಾಗಿ ಗ್ಲಿಮ್ಸಲ್ಲೇ ನೋಡ್ಕೊಬೋದು ಯಾವ ಥರ ಇದೆ ಅಂತ. ಸೊ ಪ್ರತಿ ಪಿಲ್ಲರ್ ಮೇಲೆ ಕೂಡ ಈ ಥರ ಒಂದು ಇಂಟರ್ಲಾಕ್ ಥರ ಒಂದು ಲಾಕ್ಸ್ ಥರ ಕುಳ್ಸಿರ್ತಾರೆ. ಮುಂದೆ ಇರುವ ಒಂದು ಪಿಲ್ಲರ್ಸ್ ಮೇಲೆ ಇಂಡಿವಿಜುವಲ್ ತೋರಿಸ್ನಲ್ಲ ನಾನು, ನೋಡಿ ಇಲ್ಲಿ ಕೃಷ್ಣನ ಮುಂದೆ ಇರುವ ಆರ್ಕಿಟೆಕ್ಚರ್ ಸೀಲಿಂಗಲ್ಲಿ ಇದೊಂಥರ ಡಿಫ್ರೆಂಟ್ ಟೈಪ್ ಇದೆ. ಸೊ 6th or 7th ಟೈಪ್ ಇದು. ಸೊ ಎವ್ರಿ ಪೋರ್ಷನಲ್ಲಿ ಕೂಡ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಪಿಲ್ಲರ್ಸು ಇಂಚ್ ಟು ಇಂಚ್ ಡಿಫ್ರೆಂಟ್ ಟೈಪ್ ಆಗಿದೆ. ಸೊ ಈ ದೇವಸ್ಥಾನ ನಾನು ನೋಡಬೇಕಂದ್ರೆ ನೀವು ನಾಗಮಂಗಲದ ಹತ್ತಿರ ಇರುವ ಹೊಸ ಹೊಳಲುವಿನ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಬರಬೇಕು. ಸೊ ಇಲ್ಲಿ ನಾನು ಕ್ಯಾಪ್ಚರ್ ಮಾಡಿರುವಂಥ ಸ್ವಲ್ಪ ಫೋಟೋ